ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ತ್ಯಾಮಗುಂಡ್ಲು ಹೋಬಳಿಯಲ್ಲಿ ದೇವರಾಜ್ ಸರ್ಕಲ್ನಲ್ಲಿ ದೇಶದ ಮಾಜಿ ಪ್ರಧಾನಿ ಮತ್ತು ಭಾರತೀಯ ಜನತಾ ಪಕ್ಷದ ಮೊದಲ ಅಧ್ಯಕ್ಷರು ಗೌರವಾನ್ವಿತ ಭಾರತ ರತ್ನ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ತ್ಯಾಮಗುಂಡ್ಲು ಹೋಬಳಿಯ ಬಿಜೆಪಿ ಅಧ್ಯಕ್ಷರಾದ ಅರುಣ್ ಗೌಡ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಈ ವೇಳೆ ಉಪಸ್ಥಿತರಿದ್ದು ಪಟಾಕಿ ಹೊಡೆದು ಸಿಹಿ ತಿನಿಸನ್ನ ಹಂಚಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಿಸಿದರು. ಈ ದಿನ ತ್ಯಾಮಗುಂಡ್ಲು ಏನು ಮಹಾಶಕ್ತಿ ಕೇಂದ್ರ, ಈ ತ್ಯಾಮಗುಂಡ್ಲುವಿನಲ್ಲಿ ಅಜಾತಶತ್ರು ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಪಿತಾಮಹರಾದಂತಹ ಅಟಲ್ ಬಿಹಾರಿ ವಾಜಪೇಯಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರುಗಳು ಮತ್ತು ವಾಜಪೇಯಿ ಅವರ ಅಭಿಮಾನಿ ಬಳಗದಿಂದ ತುಂಬ ಸರಳವಾಗಿ, ಅಂದರೆ ವಾಜಪೇಯಿಜಿಯವರ ಥರನೇ ಸರಳವಾಗಿ ಹುಟ್ಟುಹಬ್ಬವನ್ನು ಇವತ್ತು ನಮಗೆ ಭಾಳ ಸಂತೋಷದಿಂದ ಖುಷಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಏನು ಈ ಆಚರಣೆಯಲ್ಲಿ ಏನಂದರೆ, ನಾವು ವಾಜಪೇಯಿ ಅವ್ರಿಗೋಸ್ಕರ ಒಂದು ಏನು ಸಾರ್ವಜನಿಕರಿಗೆ ಇಲ್ಲಿ ಬಂದಿರೋರಿಗೆ ಮಾತ್ರ ಸಿಹಿ ಹಂಚೋದ್ರ ಮುಖಾಂತರ ಮತ್ತು ಹೂವಿನ ಪುಷ್ಪಾಚರಣೆ ಮಾಡೋದ್ರ ಮುಖಾಂತರ ನಾವು ಇವತ್ತು ವಾಜಪೇಯಿ ಅವರು ಹುಟ್ಟುಹಬ್ಬವನ್ನು ಮಾಡ್ತಾಯಿದ್ವಿ. ತ್ಯಾಮಗುಂಡ್ಲು ಸರ್ಕಲ್, ದೇವರಾಜ್ ಸರ್ಕಲಲ್ಲಿ ಮಾಡ್ತಾಯಿದ್ದೀವಿ. ಇನ್ನೇನು ಇದು ನಮ್ಗೆ ಭಾಳ ಸಂತಸ ತಂದಿರೋ ವಿಚಾರ. ನಮ್ಮ ರಾಷ್ಟ್ರೀಯ ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೊದಲ ಅಧ್ಯಕ್ಷರು ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಇದೆ. ಅರುಣ್ ಗೌಡರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು. ಈ ದಿನ ನಮ್ಮ ಅಜಾತ ಶತ್ರು ಪರಮಾಣು ಪಿತಾಮಹ ಅಬ್ದುಲ್ ಕಲಾಂ ಅವ್ರ ಜೊತೆ ಸೇರಿ ಪರಮಾಣುನ ನಮಗೆ ಕೊಡಿಸಿದಂಥ ಗಣ್ಯ ವ್ಯಕ್ತಿಯವರ ಹುಟ್ಟುಹಬ್ಬವನ್ನು ಈ ದಿನ ತ್ಯಾಮಗುಂಡ್ಲೊಳಗೆ ಆಚರಿಸ್ತಾ ಇದ್ದೀವಿ ಅನ್ನೋದು ನಮಗೆಲ್ಲ ಹೆಮ್ಮೆ ವಿಚಾರ. ಈ ದಿನ ತ್ಯಾಮಗುಂಡ್ಲಿನಲ್ಲಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನೋತ್ಸವವನ್ನು ಸರಳವಾಗಿ ನಾವೆಲ್ಲ ಚೊಕ್ಕಟವಾಗಿ ಎಲ್ಲ ಪಾರ್ಟಿಯಿಂದಲೂ ಸೇರಿ ಎಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಇಲ್ಲಿ ತ್ಯಾಮಗುಂಡ್ಲಲ್ಲಿ ನೆರವೇರಿಸ್ತಾ ಇದ್ದೀವಿ.